ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಜೊತೆ ಮಾತಾಡೋದು ಅಂದರೆ ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ಸಂತೋಷ. ನನ್ನ ಮಾತುಗಳನ್ನು ನೀವು ಕೇಳಿದಾಗ ನಿಮ್ಮ ಮನಸ್ಸಿನ ನೋವಿಗೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೋ ಅದೇ ರೀತಿ ನನಗೂ ಕೂಡ ಇಲ್ಲಿ ಪ್ರತಿನಿತ್ಯ ವಿಡಿಯೋಗಳನ್ನು ಮಾಡುವಾಗ ಮನಸ್ಸಿಗೆ ಆನಂದ. ತುಂಬ ಜನ ಹೇಳ್ತಾ ಇರ್ತಾರೆ, ನನ್ನ ಕೆಲಸ ಸಿಗ್ತಿಲ್ಲ, ನಾನು ಮಾಡೋ ಕೆಲಸಕ್ಕೆ ಫಲ ಸಿಗ್ತಿಲ್ಲ, ಏನೇ ಮಾಡಿದರೂ ಕೂಡ ಸೋಲ್ತಾ ಇದ್ದೀನಿ, ಯಾವ ಕೆಲಸ ಮಾಡಿದರೂ ಕೂಡ ನನಗೊಂದು ತೃಪ್ತಿ ಅನ್ನೋದಿಲ್ಲ, ಏನು ಮಾಡೋದು ಅಂತ. ಭಗವದ್ಗೀತೆಯ 2ನೇ ಅಧ್ಯಾಯದ 47ನೇ ಶ್ಲೋಕ ಏನು ಹೇಳುತ್ತೆ ಗೊತ್ತಾ? ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಇದರ ಅರ್ಥ ಏನು ಗೊತ್ತಾ? ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದಾಗ 2 ಸೇನೆಗಳು ಜೊತೆಯಾಗಿರ್ತದೆ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ, ನಾನು ಒಂದು ಬಾರಿ ನನ್ನ ಎದುರಾಳಿಗಳನ್ನು ನೋಡಬೇಕು ಕೃಷ್ಣ, ನೀನು ನನ್ನ ರಥವನ್ನು ಚಲಾಯಿಸು, ನಾನು ಒಂದು ಬಾರಿ ನನ್ನ ಎದುರಾಳಿಗಳನ್ನು ನೋಡ್ತೀನಿ. ಆಗ ಶ್ರೀಕೃಷ್ಣ ರಥವನ್ನು ತೆಗೆದುಕೊಂಡು ಹೋಗಿ 2 ಸೇನೆಗಳ ಮಧ್ಯೆ ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನ ಎದುರಾಳಿಯನ್ನು ನೋಡ್ತಾನೆ. ಅಲ್ಲಿರೋರು ಯಾರು? ತನ್ನ ತಾತನಾದ ಭೀಷ್ಮ, ತನ್ನ ಗುರುವಾದ ದ್ರೋಣಾಚಾರ್ಯ, ತನ್ನ ಚಿಕ್ಕಪ್ಪನಾದ ಶಲ್ಯ, ತನ್ನ ಸಹೋದರರು, ತನ್ನ ಬಂಧುಗಳನ್ನು ನೋಡಿ ದಿಗ್ಭ್ರಾಂತನಾದ. ಅರೆ ಕೃಷ್ಣ, ನನ್ನಿಂದ ಸಾಧ್ಯ ಇಲ್ಲ, ಎದುರಾಳಿಗಳು ನನ್ನ ಒಡ ಹುಟ್ಟಿದವರು, ಇವರನ್ನು ನಾನು ಹೇಗೆ ಕೊಲ್ಲೋದು ಅಂತ. ನನ್ನಿಂದ ಯುದ್ಧ ಆಗೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನನಗೆ ಗೆಲುವು ಬೇಡ, ನನಗೆ ರಾಜ್ಯನೇ ಬೇಡ, ನಾನು ಸೋತು ಬಿಟ್ಟೆ ಕೃಷ್ಣ ಅಂತಾನೆ. ಆಗ ಕೃಷ್ಣ ಮುಗುಳ್ನಕ್ಕೂ ಹೇಳ್ತಾನೆ ಇದೇ ಸಾಲುಗಳನ್ನು, ಇಲ್ಲಿ ನೀನೊಬ್ಬ ಯೋಧ, ನಿನ್ನ ಕರ್ತವ್ಯ ನೀನು ಮಾಡು, ಫಲ ಭಗವಂತನಿಗೆ ಬಿಡು. ಧರ್ಮ ಗೆಲ್ಲಬೇಕಂದ್ರೆ ಅಧರ್ಮ ಸಾಯಲೇಬೇಕು. ನೀನಿಲ್ಲಿ ಯೋಧನಂತೆ ಹೋರಾಡಬೇಕು. ನನ್ನಿಂದ ಆಗಲ್ಲ ಅಂತ ಅರ್ಧದಲ್ಲಿ ಬಿಟ್ಟರೆ ಅದನ್ನು ರಾಜಧರ್ಮ ಅನ್ನಲ್ಲ. ಅದಕ್ಕೆ ನಾನು ಹೇಳಿದ್ದು, ಕೃಷ್ಣ ಮತ್ತೆ ಪುನಃ ಹೇಳ್ತಾನೆ, ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಇದರ ಅರ್ಥ, ನಿನ್ನ ಕೆಲಸ ನೀನು ಮಾಡು, ಫಲ ಭಗವಂತನಿಗೆ ಬಿಡು. ಈ ಮಾತುಗಳನ್ನು ಕೇಳಿದ ಬಳಿಕ ಅರ್ಜುನ ಬಿಲ್ಲನ್ನು ಹಿಡಿದು ಮತ್ತೆ ಯುದ್ಧಕ್ಕೆ ಪ್ರಾರಂಭಗೊಳ್ತಾನೆ. ಈ ಸಾಲುಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಸಾಲುಗಳ ಮೂಲಕ ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡೋಣ, ಫಲ ಭಗವಂತನಿಗೆ ಬಿಡೋಣ. ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ. ಕರ್ಮದ ಮೇಲೆ ನಿನಗೆ ಅಧಿಕಾರ ಇದೆ, ಕರ್ಮದ ಮೇಲೆ ನಿನಗೆ ಹಕ್ಕಿದೆ, ಆದರೆ ಫಲದ ಮೇಲೆ ನಿನಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಅದು ಯಾಕಂದರೆ ನಮ್ಮ ಕೈಯಲ್ಲಿಲ್ಲ. ಎಲ್ಲವೂ ಭಗವಂತನಿಚ್ಛೆ. ನಾವು ಮಾಡೋ ಕೆಲಸದಲ್ಲಿ ಭಗವಂತನನ್ನು ನೋಡಬೇಕು. ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ತೃಪ್ತಿ ಇರಬೇಕು. ಮಾಡೋ ಕೆಲಸ ನಮ್ಗೆ ಖುಷಿ ಇರಬೇಕು. ಮಾಡೋ ಕೆಲಸದಿಂದ ನಮ್ಗೆ ಆತ್ಮತೃಪ್ತಿ ಇರಬೇಕು. ಮಾಡೋ ಕೆಲಸ ಎಲ್ಲ ಕೂಡ ಸೂಪರ್ ಹಿಟ್ ಆಗಲ್ಲ ತಾನೆ. ಫಲ ಭಗವಂತನಿಗೆ ಬಿಡಬೇಕು. ನಾನು ಹೇಳೋದಿಷ್ಟೇ, ಯಾವುದಾದ್ರೂ ಕೆಲಸ ಆಗಲಿ ನಿಷ್ಠೆಯಿಂದ ಮಾಡಿ, ಖುಷಿಯಿಂದ ಮಾಡಿ, ಸಂತೃಪ್ತಿಯಿಂದ ಮಾಡಿ, ಆತ್ಮಸಂತೃಪ್ತಿಯಿಂದ ಮಾಡಿ. ಒಂದಲ್ಲ ಒಂದು ದಿನ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ಬಿಟ್ಟು ಕೆಲಸನೇ ಮಾಡಲ್ಲ, ನಾನು ಇರೋದೇ ಹೀಗೆ, ನನ್ನ ಸಮಯ ನಾನು ಹೀಗೆ ಕಳ್ಕೊಂಡು ಹೋಗ್ತೀನಿ, ಇಲ್ಲಿ ಯಾರು ಶಾಶ್ವತ? ಒಂದಲ್ಲ ಒಂದು ದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಇದ್ದಷ್ಟು ದಿನ ನನ್ನ ಆಸ್ತಿ, ನನ್ನ ಹಣ, ನನ್ನ ಜಾಗ, ಅವನು ನೋಡ್ರೆ ಇವನಿಗಾಗಲ್ಲ, ಇವನು ನೋಡಿದರೆ ಅವನಿಗಾಗಲ್ಲ. ಯಾಕೆ ಸ್ವಾಮಿ? ಜೀವನದ ಕೊನೆ ಕ್ಷಣ. ಯಾವುದೋ ಒಂದು ಪುಣ್ಯಾತ್ಮನನ್ನು ಪ್ರತಿದಿನ ಹೇಳೋದಂತೆ, ಅರೆ ನನಗೆ ಹಣ ಬೇಕು, ನನ್ನ ಕೈ ತುಂಬ ಹಣ ಇರಬೇಕು, ನನಗೆ ಯಾರೂ ಬೇಡ. ಆತನನ್ನು 1 ತಿಂಗಳ ಕಾಲ ಹಣ ಇರುವಂಥ ಒಂದು ರೂಮ್ಗೆ ಹಾಕ್ತಾರಂತೆ. ನೋಡು, ನಿನಗೆ ಇಲ್ಲಿ ನಿನಗೆ ಬೇಕಾದಷ್ಟು ಹಣ ಇದೆ, ಖುಷಿ ಪಡು, ಸಂತೃಪ್ತನಾಗುವಂತ. 1 ವಾರಗಳ ಬಳಿಕ ಆತ ಹೊರಗೆ ಬಂದು ಹೇಳ್ತಾನಂತೆ, ಇದಲ್ಲ ಜೀವನ,
ನನಗಿಲ್ಲಿರೋಕೆ ಆಗೋದಿಲ್ಲ. ತೃಪ್ತಿ ಎಲ್ಲಿದೆ? ಆತ್ಮತೃಪ್ತಿ ಎಲ್ಲಿದೆ? ಖುಷಿ ಎಲ್ಲಿದೆ? ಸಂತೋಷ ಎಲ್ಲಿದೆ? ಆನಂದ ಎಲ್ಲಿದೆ? ಎಲ್ಲವೂ ನನ್ನೊಳಗಿದೆ, ಹಣದಲ್ಲಿಲ್ಲ ಅಂತಾನೆ. ಪ್ರತಿ ಬಾರಿಯೂ ಹೇಳ್ತಾ ಇರ್ತಾರೆ, ಆಧ್ಯಾತ್ಮ ಅಂದ್ರೆ ಏನು? ತುಂಬ ಜನ ತಿಳ್ಕೊಂಡಿದ್ದಾರೆ, ಆಧ್ಯಾತ್ಮ ಅಂದರೆ ಆಸೆಯನ್ನು ಬಿಟ್ಟು ಬದುಕೋದು. ನನ್ನ ಪ್ರಕಾರ ನಿಜವಾದ ಆಧ್ಯಾತ್ಮ ಯಾವುದು ಗೊತ್ತಾ? ದುರಾಸೆಯನ್ನು ಬಿಟ್ಟು ಬದುಕಿ. ಆಸೆಯೇ ದುಃಖಕ್ಕೆ ಮೂಲ. ಬೆಳ್ಳಗೆ ಇರೋದೆಲ್ಲ ಹಾಲೆಲ್ಲ ಅಷ್ಟೇ. ನಾಳೆ ಏನಾದರೂ ಮಾಡಬೇಕು, ನಾಳೆ ನಾನು ಆ ಸೈಟನ್ನು ತಗೊಳ್ಬೇಕು, ನಾಳೆ ನಾನು ಕರೋಡ್ಪತಿ ಆಗಬೇಕು, ನಾಳೆ ಸಾಧಿಸ್ತೀನಿ, ನನಗೆ ನಾಳೆ ಹಣ ಬೇಕು, ಈ ಜಾಗ ನಂದು, ಈ ಆಸ್ತಿ ನಂದು, ಈ ಹಣ ನಂದು ಅಂದವನು, ನಾಳೆ ಅಂದವನು ರಾತ್ರಿ ಮಲಗಿದ್ದವನು ಬೆಳಗ್ಗೆ ಎಚ್ಚರವಾಗುವಾಗ ಜೀವಂತವಿರಲಿಲ್ಲ ಅಂತೆ. ಸ್ಮಶಾನದಲ್ಲಿ ಬಿದ್ದು ಒಂದಲ್ಲ ಒಂದು ದಿನ ಬೂದಿ ಆಗೋ ಜೀವಸ್ವಾಮಿ ನಮ್ದಿದು. ಉರಿದು ಬೂದಿ ಆಗುವ ಬದಲು ಉರಿದು ಬೆಳಕಾಗಿ ಬಾಳೋಣ. 4 ಜನರ ಜೀವನಕ್ಕೆ ಬೆಳಕಾಗೋಣ. ಖುಷಿ ಪಡಬೇಕು. ಕೊನೆ ಪಕ್ಷ ನಮಗಾದು ಆತ್ಮತೃಪ್ತಿ ಇರಬೇಕು. ಯಾರ್ದೋ ಒಬ್ಬರ ನೆಮ್ಮದಿ ಹಾಳು ಮಾಡಿಕೊಂಡು ಬದುಕಿದ್ರೆ ನಮ್ಗೇನು ಸಿಗುತ್ತೆ ಸ್ವಾಮಿ? ಯಾರದೋ ನೆಮ್ಮದಿ ಹಾಳು ಮಾಡಿಕೊಂಡು ರಾತ್ರಿ ಮಲಗಿದ್ರೆ ಆ ನಿದ್ದೆಗಾದರೂ ಒಂದು ಅರ್ಥ ಇದೆಯಾ? ಯಾರ್ದೋ ತಟ್ಟೆಯಲ್ಲಿನ ಅನ್ನ ಕಸಿದ್ಕೊಂಡು ನಾವು ತಿಂದರೆ ನಮಗೆ ಯಾವ ರೀತಿ ತೃಪ್ತಿ ಆಗುತ್ತೆ? ಇಷ್ಟು ದಿನ ಮೊದಲು ಮಾನವರಾಗಬೇಕು. ಅದಕ್ಕೆ ಅಣ್ಣವರ ಸಿನಿಮಾದ ಒಂದು ಹಾಡು ನೆನಪಾಗ್ತಿದೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಯರು, ಸದಾ ದ್ವೇಷ ಸದಾ ರೋಷ, ಅದಕ್ಕೆ ಹೀಗಿದೆ ಈ ದೇಶ. ಮೊದಲು ನಾವು ಏನು ಬೇಕಾದ್ರೆ ಆಗಿ ಮೊದಲು ಮಾನವರಾಗಿ ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ. ಯಾರಿದ್ದಾರೆ ಸ್ವಾಮಿ ಈ ಪ್ರಪಂಚದಲ್ಲಿ? ಕೊನೆ ತನಕ ಯಾರು ಶಾಶ್ವತ? ಈ ಸತ್ಯವನ್ನೇ ತಿಳ್ಕೊಳ್ಳಿ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಎಂದಾಗ ಸಾಲು ಸಾಲು ಜನರು ಸಾಲಾಗಿ ನಿಂತರಂತೆ. ಎಲ್ಲಿ ತರೋದು? ಸಾಸಿವೆಯನ್ನು ತರಬಹುದು, ಆದರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತನ್ನಿ ಅಂದಾಗ ಹೇಗೆ ತರೋದು? ಎಲ್ಲರೂ ಸಾಲಾಗಿ ಕೈ ಕೊಟ್ಕೊಂಡು ನಿಂತ್ಕೊಂಡು ಬಿಟ್ರಂತೆ. ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ ಅಂತ. ಯಾಕಂದರೆ ಇಲ್ಲಿ ಯಾರು ಕೂಡ ಇಲ್ಲಿ ಉಳಿಯಲ್ಲ. ಕೊನೆಗುಳಿಯೋದೊಂದೇ ನಮ್ಮ ನೆನಪು, ನಾವು ಮಾಡಿದಂಥ ಕೆಲಸ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಏನಿದೆ ಸ್ವಾಮಿ? ಹೆತ್ತ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಹಾಕುವಷ್ಟು ಕಟುಕರಾಗಿದ್ದೇವೆ ನಾವು. ಕಟುಕರು. ಹಿಂದೆಲ್ಲ ಸಂಸಾರಗಳು ಹೇಗಿತ್ತಂದರೆ ನಮ್ಮ ಅಜ್ಜ ಅಜ್ಜಿಯನ್ನು ನೋಡಿ ಕಲಿಬೇಕು ನಾವು. ಎಲ್ಲಿ ಸ್ವಾಮಿ ಈ ವಿಚ್ಛೇದನನ ಎಲ್ಲಿ ಕೇಳಿದ್ರೆ ನೀವು? ಡಿವೋರ್ಸ್. ಈಗ ಈ ಡಿವೋರ್ಸ್ ಅನ್ನೋದು ನಾವು ಬಟ್ಟೆ ಬದಲಿಸಿದಾಗೆ ಪ್ಯಾಷನ್ ಆಗಿಬಿಟ್ಟಿದೆ. ಇವತ್ತು ಮದುವೆ ಆದವರು ನಾಳೆನೇ ಡಿವೋರ್ಸ್. 6 ವರ್ಷನೋ 10 ವರ್ಷನೋ ಪ್ರೀತಿ ಮಾಡಿ ಮದುವೆ ಆದವರು ಡಿವೋರ್ಸ್, ವಿಚ್ಛೇದನ. ಗೊತ್ತಿಲ್ಲ. ನಾವು ಬದಲಾಗ್ತಿದ್ದೀವ? ಸಮಾಜ ಬದಲಾಗ್ತಿದ್ಯಾ? ಇಲ್ಲ ನಮ್ಮ ಮನಸ್ಥಿತಿಗಳು ಬದಲಾಗ್ತಿದ್ಯಾ? ಒಂದು ಅರ್ಥನೇ ಆಗಲ್ಲ. ಮಾವಿನ ಹಣ್ಣಿನ ರುಚಿ ಬದಲಾಗಿಲ್ಲ, ಎಲೆಗಳ ಬಣ್ಣ ಬದಲಾಗಿಲ್ಲ, ಮೆಣಸಿನ ಖಾರ ಬದಲಾಗಿಲ್ಲ. ಬದಲಾಗಿರೋದು ಮನುಷ್ಯನ ಮಾನವೀಯತೆ. ಮೊದಲು ನಾವು ಹೇಗೆ ಬದಲಾದ್ವಿ, ನಮ್ಮಿಂದ ಬದಲಾದ ಲಕ್ಷಣಗಳೇನು, ಅದನ್ನು ಫಸ್ಟ್ ತಿಳ್ಕೋಬೇಕು ನಾವು. ಯಾರ ಮನಸ್ಸಿಗೂ ನೋವು ಮಾಡದೇ ರೀತಿ ಬದುಕಬೇಕು ನಾವು. ಯಾರ ಹೃದಯಕ್ಕೂ ನಾವು ಘಾಸಿ ಮಾಡದ ರೀತಿ ಬದುಕಬೇಕು. ಯಾರು ಆ ಭಗವಂತನ ಹತ್ತಿರ ಕಣ್ಣೀರು ಹಾಕ್ಕೊಂಡು ನನ್ನ ಜೀವನ ಹಾಳು ಮಾಡಿಬಿಟ್ಟ ಇವನಂತ ಅಳಬಾರ್ದು ಸ್ವಾಮಿ. ಯಾಕಂದರೆ ನೊಂದ ಮನಸ್ಸಿನ ಕಣ್ಣೀರಿನ ಶಾಪ ನಮ್ಮನ್ನಷ್ಟು ಸುಲಭದಲ್ಲಿ ಬಿಡಲ್ಲ. ತುಂಬ ಜನ ಹೇಳ್ತಾರೆ, ನಾನು ಅವನಿಗೆ ಮೋಸ ಮಾಡಿದೆ, ನಾನು ಅವನಿಗೆ ಆ ರೀತಿ ಮಾಡಿದೆ, ಏನಾಗುತ್ತೆ? ಏನಾಗಲ್ಲ. ಕರ್ಮಕ್ಕೆ
ಹೆಚ್ಚು ಕಾಲ ಬೇಕಾಗಿಲ್ಲ ಸ್ವಾಮಿ. ಕರ್ಮ ಬಿಡಲ್ಲ. ನೀವು ಮಾಡುವಂಥ ಕೆಟ್ಟ ಕೆಲಸಗಳನ್ನು ನಿಮ್ಮೊಬ್ರಿಗೆ ಗೊತ್ತಿರ್ಬೋದು, ಪಕ್ಕದಲ್ಲಿ ಯಾರೂ ನೋಡ್ತಿಲ್ಲ ಅಂತ ಯೋಚನೆ ಮಾಡಬೇಡಿ. ಕರ್ಮ ನೋಡ್ತಿದೆ, ಭಗವಂತ ನೋಡ್ತಿರ್ತಾನೆ. ಒಳ್ಳೆ ಕೆಲಸಗಳನ್ನು ಮಾಡಿ 4 ಜನರ ಮನಸ್ಸಲ್ಲಿ ಅಜರಾಮರಾಗಿರಿ. ಕೊನೆ ಪಕ್ಷ 4 ಜನರಿಗೆ ಒಳ್ಳೆಯದು ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ಜನರ ಮನಸ್ಸನ್ನು ಯಾಕೆ ಸ್ವಾಮಿ ನೋಯಿಸ್ತೀರಾ? ಯಾಕೆ ನೋಯಿಸ್ತೀರಾ? ಇರೋ ಜೀವನದಲ್ಲಿ ಖುಷಿಯಾಗಿರಬೇಕು. ನಾನು ಪ್ರತಿ ಬಾರಿ ಹೇಳೋದಷ್ಟೇ, ಈ ಕ್ಷಣ ಮಾತಾಡ್ತಿದ್ದೀವಿ, ನಿನ್ನೆ ಏನಾಗಿತ್ತೋ ನನಗೆ ಗೊತ್ತುಂಟು, ಈ ಕ್ಷಣ ಏನಾಗ್ತಿದೆಯೋ ಗೊತ್ತಿದೆ, ಮುಂದೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಮುಂದೆ ಇರ್ತೀವೋ ಯಾರಿಗೆ ಗೊತ್ತು. ಇರುವಷ್ಟು ದಿನ ಖುಷಿಯಾಗಿರಬೇಕು. ಜಬರಾಯನ ಕರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಹಾಗಂತ ಸಾವಿಗೆ ಹೆದರ್ಕೊಂಡು ಬದುಕಬಾರ್ದು. ಸಾವೇ ಶಾಶ್ವತವಲ್ಲ. ಇಲ್ಲಿ ಯಾರು ಶಾಶ್ವತ? ಅಪಘಾತ, ಹೃದಯಘಾತ ಎಲ್ಲವೂ ಒಂದು ನೆಪ ಮಾತ್ರ. ಭಗವಂತನ ಕರೆ ಬಂದಾಗ ನಾವು ಎಲ್ಲವನ್ನು ಬಿಟ್ಟು ಹೊರಡಲೇಬೇಕು. ನನ್ನ ಆಸ್ತಿ, ನನ್ನ ಹಣ ಏನೂ ಇಲ್ಲ. ನಾನು ಮೊನ್ನೆ ಯೋಚನೆ ಮಾಡ್ತಿದ್ದೆ, ಸತ್ತ ನಂತರ ನಮ್ಮ ಈ ದೇಹವನ್ನು ಸುಡ್ತಾರೆ, ನಾವು ಹಾಕೋ ಬಟ್ಟೆಯನ್ನು ಎಸೆದು ಬಿಡ್ತಾರೆ, ನಾವು ಗಳಿಸಿಟ್ಟ ಹಣವನ್ನು, ನಾವು ಹಾಕೊಳ್ಳೋ ಚಿನ್ನವನ್ನು ಅದು ಹೇಗೆ ಸ್ವಾಮಿ ಭದ್ರವಾಗಿ ತೆಗೆದುಕೊಳ್ತಾರೆ? ಸೂತಕದ ಛಾಯೆ ನಮ್ಮ ಬಟ್ಟೆಗಿದೆ ಅಂದಮೇಲೆ ನಾವು ಗಳಿಸಿರೋ ಹಣಕ್ಕಿರ್ಬೇಕಲ್ಲ, ನಾವು ಗಳಿಸಿಟ್ಟಂಥ ಚಿನ್ನಕ್ಕಿರ್ಬೇಕಲ್ಲ, ಬಂಗಾರಕ್ಕಿರ್ಬೇಕಲ್ಲ, ನಾವು ಗಳಿಸಿಟ್ಟಂಥ ಆಸ್ತಿಗಿರ್ಬೇಕಲ್ಲ, ಜಾಗಕ್ಕಿರ್ಬೇಕಲ್ಲ. ಅದಕ್ಕೆ ಸೂತಕ ಇಲ್ಲ. ನಾವು ಹಾಕೋ ಬಟ್ಟೆಗೆ ಸೂತಕ ನೋಡಿ. ನಾವು ಹಾಕೋ ಬಟ್ಟೆ ಸೂತಕ ಎಸೆದು ಬಿಡ್ತಾರೆ. ನಾವು ಬಳಸಿದಂಥ ಬೆಡ್ಶೀಟನ್ನು ಕೂಡ ಎಸೆದು ಬಿಡ್ತಾರೆ. ವಿಚಿತ್ರ ಪ್ರಪಂಚ ನೋಡಿ ನಮ್ಮದು. ಇದರ ಅರ್ಥ ಇಷ್ಟೇ, ಮಾನವೀಯತೆ ಸತ್ತು ಹೋಗಿದೆ. ಸೂತಕದ ಛಾಯೆ ನಮ್ಮ ಮನದೊಳಗೆ ಇದೆ. ಫಸ್ಟು ಆ ಸೂತಕದ ಛಾಯೆಯನ್ನು ನಾವು ಎಸೆದು ಬಿಡಬೇಕು. ಬಟ್ಟೆಯನ್ನು ಎಸೆದ ಕೂಡಲೇ ಸೂತಕ ಹೋಗಲ್ಲ. ಮನದೊಳಗಿನ ಏನು ಕೆಟ್ಟ ಕಲ್ಮಶಗಳಿದೆಯಲ್ಲ, ಅದನ್ನು ಮೊದಲು ಹೊರಗಾಕ್ಬೇಕು. ನಾವು ಮಾನವರಾಗಿ ಸ್ವಾಮಿ, ಮಾನವರಾಗಿ ಬದುಕಿ. ಏನಿದೆ 3 ದಿನದ ಬದುಕು. ಇಲ್ಲಿ ಸಾವಿರಾರು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಇಲ್ಲಿ ಮಾಡಿರೋ ವೀಡಿಯೋಸ್ಗಳು ಇಷ್ಟೇ, ಜನ ಬದಲಾಗಬೇಕು. ನಾ ಬದಲಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನಾ ಬದಲಾಗ್ತೀನಿ ಅನ್ನೋರಿಗೆ ಈ ಮಾತು ದಾರಿದೀಪ. ಸಂಜೀವಿನಿ ಸ್ವಾಮಿ ಈ ಧ್ವನಿ ಅಷ್ಟೇ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ AK ಶೆಟ್ಟಿ ನೋಡೋರ ಕಡೆಯಿಂದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಒಳ್ಳೇದು ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ, ಜೊತೆಗೊಂದು ಕಮೆಂಟು, ಲೈಕು. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಯಾರು ಬದಲಾಗ್ತೀನಿ ಅನ್ನೋರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸಾಧ್ಯವಾದರೆ ವಾಟ್ಸಪ್ ಸ್ಟೇಟಸ್ ಹಾಕಿ, ಪಕ್ಕದಲ್ಲೊಂದು ಹೈಪ್ ಬಟನ್ ಇದೆ, ಹೈಪ್ ಮಾಡಿ ಸಾಕು ನನಗೆ. ಎಲ್ಲರೂ ಕೂಡ ಖುಷಿಯಲ್ಲಿರಿ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.